ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸುಮಾರಾಗಿ 48 ಕಾಂಪ್ಲೆಕ್ಸ್ಗಳು ಅತಂತ್ರ 40-50 ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರು. ಅವ್ರು ಮುಂಚೆಯಿಂದ ಕೂಡ ಇಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬರುವಂತ ಟೈಮಲ್ಲಿ ಕಾರ್ಪೊರೇಷನ್ಗೆ ಏನು ಹಣವನ್ನು ಕಟ್ಟಬೇಕಾಗಿತ್ತು, ಪ್ರತಿ ತಿಂಗಳು ಕೂಡ ಅವ್ರಿಗೇನು ಬಾಡಿಗೆ ಏನು ಫಿಕ್ಸ್ ಮಾಡಿದ್ರು, ರೆಂಟ್ ಏನು ಫಿಕ್ಸ್ ಮಾಡಿದ್ರು, ಆ ಹಣವನ್ನು ಕಟ್ಟಂತ ಕೆಲಸ ಆಗ್ತಾ ಇದೆ. ಅವ್ರಿಗೆ ಮತ್ತು ಕಾರ್ಪೊರೇಷನ್ ಅವ್ರಿಗೆ ಅನೇಕ ಬಾರಿ ತೊಂದರೆ ಆದಂತ ಟೈಮಲ್ಲಿ ನ್ಯಾಯಾಲಯಕ್ಕೆ ಹೋಗಿ, ಕೋರ್ಟ್ಗೆ ಹೋಗಿ, ಆ ಮಧ್ಯಸ್ಥಿಕೆಯಲ್ಲಿ ಅದನ್ನ ಕಾಂಪ್ರಮೈಸ್ ಮಾಡ್ಕೊಂಡಂತ ಘಟನೆಗಳು ಕೂಡ ಬಹಳಷ್ಟು ವರ್ಷಗಳ ಕಾಲ ನಡೆದಿದ್ದಾವೆ. ಅವ್ರು ಕೊಡೋದು ಕಾರ್ಪೊರೇಷನ್ ಅವರು ರೆಂಟ್ ತಗೊಳೋದಾಗೆಲ್ಲ ಕೂಡ ನಡೀತಾ ಇದೆ. ಇತ್ತೀಚೆಗೆ ಕೆಲವು ಮಂದಿ ಗುಂಡಾಗಳು, ಕಾಂಗ್ರೆಸ್ಸಿನ ಗುಂಡಾಗಳು ಎಲ್ಲರೂ ಕೂಡ ಸೇರಿಕೊಂಡು ಈ ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಏನ್ ದೌರ್ಜನ್ಯ ಅಂದ್ರೆ, ಎಂತ ಪರಿಸ್ಥಿತಿಯಲ್ಲಿ ಖಾಲಿ ಮಾಡ್ಬೇಕಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ನೋಡಪ್ಪ ನಮಗೆ ಕಾರ್ಪೊರೇಷನ್ ಬಿಟ್ಟಿರೋದು, ನೀವ್ಯಾಕೆ ಮಧ್ಯಸ್ಥದಲ್ಲಿ ಬರ್ತಾ ಇದ್ರಿ ಅಂತೇಳಿ ಅವ್ರು ಹೇಳುವಂತ ಟೈಮಲ್ಲಿ, ಇಲ್ಲ ನಾವು ಇದನ್ನ ಡೆಮಾಲಿಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಕೇಳ್ತಾ ಇದಾರೆ, ಡೆಮಾಲಿಷನ್ ಮಾಡಕ್ಕಿದ್ರೆ ಸರ್ಕಾರ ಆದೇಶ ನೋಡಿಸಿ, ಇಲ್ಲಿದೆ ಕಾರ್ಪೊರೇಷನ್ ಕಡೆಯಿಂದ ತಮಗೇನ ಆದೇಶ ಇದ್ರೆ ನೋಡಿಸಿದ್ರೆ, ಯಾವ ಆದೇಶ ಇಲ್ಲ, ನೀವು ಖಾಲಿ ಮಾಡ್ಬೇಕಂತೇಳಿ ರಾತ್ರಿ ಸುಮಾರಾಗಿ 100 ಮಂದಿ ಬಂದು ಕಾಂಪ್ಲೆಕ್ಸ್ಗಳಲ್ಲಿದ್ದಂತ ಎಲ್ಲ ಶೆಟರ್ಗಳನ್ನು ಕಿತ್ತಾಕಿದ್ದಾರೆ. ಅಲ್ಲಿ ಏನು ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿರೋಂತ ಕೆಲವು ಹಣ ಕಳ್ತನ ಆಗಿದೆ, ಬಟ್ಟೆಗಳು ಕಳ್ತನ ಆಗಿದಾವ, ಕಾಸ್ಮೆಟಿಕ್ಸ್ ಬೇರೆ ಬೇರೆ ಶಾಪ್ಗಳಿದೆ ಅವು ಕಳ್ತನ ಆಗಿದಾವ, ಗೊಬ್ಬರ ಅಂಗಡಿಗಳು ಕಳ್ತನ ಆಗಿದಾವೆ. ಎಲ್ಲ ಕೂಡ ಕಾಂಪ್ಲೆಕ್ಸಿನ ಶೆಟರ್ಗಳು ಕಳ್ತನ ಮಾಡ್ಕೊಂಡು ಹೋಗಿದ್ರೆ ಬೇರೆಯವ್ರು ಬಂದು ಇವತ್ತು ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಅವರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ರಾಮುಲು ಅವರು ಇವತ್ತು ನಾವು ಇಷ್ಟು ವರ್ಷಗಳ ಕಾಲ ನಾವು ಕಾರ್ಪೊರೇಷನ್ ಬಾಡಿಗೆ ಕಟ್ಕೊಂಡ್ ಬಂದಿದ್ವಿ, ನಮಗೆ ಅವ್ರಿಗೆ ಚಲೋ ಇದೆ, ಮಧ್ಯದಲ್ಲಿ ಗುಂಡಾಗಳು ಬಂದು ಶೆಟ್ರುಗಳು ರಾತ್ರಿ ಬಂದು ಕಿತ್ಕೊಂಡು ಹೋಗಿರೋ ಕಾರಣ ಎಲ್ಲ ಕಡೆ ಕಳುವಾಗಿದಾವ. ಇವತ್ತು ನಮ್ಮೆಲ್ಲ ಹಣ ಹೋಗಿದೆ, ನಮ್ಮ ವ್ಯಾಪಾರದಲ್ಲಿ ಇದ್ದಂತ ವಸ್ತುಗಳೆಲ್ಲ ಕೂಡ ಕಳುವಾಗಿದಾವ. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಪೊಲೀಸರು ಕಂಪ್ಲೇಂಟ್ ಕೂಡ ತಗೊಂತಾ ಇಲ್ಲ. ಬಹಳಷ್ಟು ಸಾರಿ ಹೇಳ್ತಾ ಇದಾರೆ, ತೊಂದರೆ ಆಗ್ತಾ ಇದ್ದಾರೆ, ಯಾರು ಕೂಡ ಕೇಳಂತ ಪರಿಸ್ಥಿತಿ ಇಲ್ಲ. ಹಂಗಾಗಿ ಇವತ್ತು ನನ್ನ ಹತ್ರ ಬಂದಂತ ಟೈಮಲ್ಲಿ ಇದು ಸರಿಯಲ್ಲ ಅಂತೇಳಿ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ನಾಯಕರು, ಕಾರ್ಪೊರೇಷನ್ ಎಲ್ಲ ಸದಸ್ಯರು, ನಮ್ಮ ಮಾಜಿ ಕೂಡ ಅಧ್ಯಕ್ಷರು, ಎಕ್ಸ್-ಎಂ-ಪಿ ಮತ್ತೆ ಅನೇಕ ಮಂದಿ ಪ್ರಮುಖರೆಲ್ಲರೂ ಕೂಡ ಸೇರಿ ಒಂದು ಹೋರಾಟ ಮಾಡ್ತೇವೆ. ಎಲ್ಲಿ ತನಕ ಅವ್ರಿಗೆ ನ್ಯಾಯ ಸಿಗಲ್ಲನೋ, ಅವ್ರಿಗೆ ರಕ್ಷಣೆ ಸಿಗಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸಂತ ಕೆಲಸ ಮಾಡ್ತೀವಿ. ಕಾರ್ಪೊರೇಷನ್ ನಾವು ನಿರ್ಧಾರ ತಗೊಂಡಿರ್ತೀವಿ, ಅಕಸ್ಮಿತವಾಗಿ ಇದು ಕೆಡವಿ ಮತ್ತೆ ಹೊಸದು ಕಟ್ತೀವಿ ಅಂದ್ರೆ ಕೂಡ ಅವ್ರಿಗೆ ಮತ್ತು ಕಾರ್ಪೊರೇಷನ್ ಹತ್ರ ಕುಂತು ಚರ್ಚೆ ಮಾಡಿಕೊಂಡು PPP ಮಾಡೆಲ್ದಲ್ಲಿ ಮಾಡಕ್ಕಿದ್ರೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಕೂಡ ಕುಂತು ಡಿಸ್ಕಷನ್ ಮಾಡಿ ಸರಿ ಮಾಡ್ಕೋಬೇಕಾಗಿ ಈ ರೀತಿ ದೌರ್ಜನ್ಯ ಮಾಡೋದು ಸರಿಯಲ್ಲ. ಹಂಗಾಗಿ ಅವ್ರನ್ನ ತಕ್ಷಣ ಯಾರು ಕಳುವು ಮಾಡ್ಕೊಂಡಿದ್ದಂತ ಶೆಟ್ರುಗಳು ವಾಪಸ್ ಕೊಡಬೇಕು. ಆ ಯಾರು ಕಳ್ತನ ಮಾಡ್ಕೊಂಡಿದ್ದಂಥದ್ದು ಸರ್ಕಾರದ ಆದೇಶ ಇಲ್ಲಾರ್ದಂತೆ, ಕಾರ್ಪೊರೇಷನ್ ಆದೇಶ ಇಲ್ಲಾರ್ದಂತೆ ಯಾರು ಕಳುವು ಮಾಡ್ಕೊಂಡಿದ್ದಾರೆ ಅವರು FIR ಆಗಬೇಕು. ಅದನ್ನ ಮುಂದಕ್ಕೆ ಇವರು ರಕ್ಷಣೆ ಕೊಡಬೇಕನ್ನಂತ ರೀತಿಯಲ್ಲಿ ಅವ್ರು ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಜಿಲ್ಲಾಡಳಿತ ಸರಿ ಮಾಡಿಕೊಡ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಕೊಟ್ರೆ ಈ ಧರಣಿಯನ್ನು ವಾಪಸ್ ತಗೊಂಡಂತ ಕೆಲಸ ಮಾಡ್ತೀವಿ, ಈ ಧರಣಿಯನ್ನು ಮುಂದುವರಿಸಂತ ಕೆಲಸ ಮಾಡ್ತೀವಿ. ಯಾರು ಇವತ್ತು ಸಾಕಷ್ಟು ವಿಡಿಯೋ ರೆಕಾರ್ಡ್ದಲ್ಲಿ ಇದೆ, ಯಾಕಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ಇವ್ರ ಹೆಸರು ಹೇಳೋದಕ್ಕಿಂತ ಬಹಳಷ್ಟು ಮಂದಿ ಬಂದು ಅವ್ರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದಾವ, ಮೊಬೈಲ್ಗಳಲ್ಲಿ ತೊಂದರೆ ರೆಕಾರ್ಡ್ ಆಗಿದಾವ. ಅದ್ರ ಬೇಸಿಸ್ ಮೇಲೆ ಮಾಡ್ಕೊಂಡು ಕಂಪ್ಲೇಂಟ್ ಮಾಡ್ಲಿಲ್ಲ. ಇವತ್ತು ಯಾರು ಅನ್ನಂಥದ್ದು ಅವ್ರು ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ನಾನು ಕಾಂಗ್ರೆಸ್ಸಿನ ಗುಂಡಾಗಳು ಅಂದ್ರೆ ಅವ್ರದ್ದು ಅಧಿಕಾರಿ ಇರೋ ಕಾರಣ ಅವರೇ ಬಂದು ನುಗ್ಗಿ ಈ ರೀತಿ ಖಾಲಿ ಮಾಡಿ ಅಂತ ಇರೋ ಕಾರಣ ನಾವು ಅವ್ರಿಗೆ ರೆಕಾರ್ಡ್ ಆಗಿರೋ ಕಾರಣ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದೀವಿ. ವಿತೌಟ್ ಎನಿ ಎವಿಡೆನ್ಸ್, ವಿತೌಟ್ ಎನಿ ರೆಕಾರ್ಡ್ ಅಂತ ನಾವು ಅಲಿಗೇಷನ್ ಮಾಡ್ತಾ ಇಲ್ಲ. ಪ್ಯೂರ್ ಆಗಿ ಕಾಂಗ್ರೆಸ್ಸಿನ ರೌಡಿಗಳಿದಾರ, ಕಾಂಗ್ರೆಸ್ಸಿನ ಗುಂಡಾಗಳಿದಾರ, ಅವ್ರ ಮೇಲೆ FIR ಆಗಬೇಕು, ಇವ್ರು ರಕ್ಷಣೆ ಕೊಡಬೇಕಂತೇಳಿ ಒತ್ತಾಯವನ್ನು ಕೂಡ ಮಾಡ್ತೀವಿ. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ನೋಟಿಫಿಕೇಶನ್ಗಳನ್ನ ಪಡೆಯಿರಿ.